ರಾಜ್ಯದಲ್ಲಿ ಗ್ಯಾರಂಟಿ ಬಂದ್. ಯಾರಿಗೆ ಬೇಡ ಗ್ಯಾರಂಟಿ? ರಾಜ್ಯ ಸರ್ಕಾರ ಬಂದ್ ಮಾಡುತ್ತಾ ಗ್ಯಾರಂಟಿ? ಎಲ್ಲರ ಮನಸ್ಸಿನಲ್ಲೂ ಇದೊಂದೇ ಪ್ರಶ್ನೆ ಅಂತ ಗುಯ್ಗುಡಿಸ್ತಾ ಇದೆ. ಅದು ಏನಪ್ಪ ಅಂತಂದರೆ, ರಾಜ್ಯ ಸರ್ಕಾರ ಗ್ಯಾರಂಟಿಗಳನ್ನು ಬಂದ್ ಮಾಡುತ್ತಾ ಎಂಬ ಒಂದು ದೊಡ್ಡ ಯಕ್ಷ ಪ್ರಶ್ನೆ. ಯಾಕೆ ಈ ಮಾತು ಅಂತಂದರೆ, ರಾಜ್ಯ ಸರ್ಕಾರದ ಸಚಿವ ಸ್ಥಾನದಲ್ಲಿ ಕೂತ್ಕೊಂಡಿರುವಂತಹ ಶಾಸಕರೇ ಈ ಒಂದು ಮಾತುಗಳನ್ನು ಹೇಳ್ತಿದ್ದಾರೆ. ನಿಜಕ್ಕೂ ರಾಜ್ಯ ಸರ್ಕಾರ ಈ ಗ್ಯಾರಂಟಿಗಳನ್ನು ಬಂದ್ ಮಾಡುತ್ತಾ? ಏನು ಸುದ್ದಿ ನೋಡ್ಕೊಂಬರೋಣ ಬನ್ನಿ. ಗ್ಯಾರಂಟಿ ಯೋಜನೆಗಳು ಮುಂದುವರಿಯುತ್ತಾ ಅಥವಾ ಸರ್ಕಾರ ಯೋಜನೆಗಳಿಗೆ ಕತ್ತರಿ ಪ್ರಯೋಗ ಮಾಡುತ್ತಾ ಎಂಬ ಸಾಲು ಪ್ರಶ್ನೆಗಳು ಕೇಳಿ ಬರುತ್ತಿದೆ. ಆದರೆ ಸಚಿವರು ಮಾತ್ರ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸೋದಿಲ್ಲ ಅಂತ ಅಭಯವನ್ನ ನೀಡಿದ್ದಾರೆ. ಲೋಕಸಭಾ ಚುನಾವಣೆ 2024 ಬಳಿಕ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಶಾಸಕರಿಂದ ಅಪಸ್ವರ ಕೇಳಿಬರುತ್ತಿದೆ. ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವಂತೆ ಕಾಂಗ್ರೆಸ್ ಪಕ್ಷದ ನಾಯಕರೇ ಬಹಿರಂಗವಾಗಿ ಒತ್ತಾಯ ಮಾಡುತ್ತಿದ್ದಾರೆ. ಇದರೊಂದಿಗೆ ಗ್ಯಾರಂಟಿ ಯೋಜನೆಗಳು ಮುಂದುವರಿಯುತ್ತಾ ಎಂಬ ಪ್ರಶ್ನೆಗಳಿಗೆ ಸರ್ಕಾರದ ಏನಂತೀರಾ ನೀವು? ಯೋಜನೆಯ ಒಬ್ಬರು ಶಾಸಕರು ಹೇಳ್ತಿರುವಂತಹ ಮಾತು, ಸಚಿವರ ಮಾತನ್ನು ಕೇಳಬೇಡಿ. ಸಚಿವರು ಹೇಳುವುದು ಅವರ ಒಂದು ಕಷ್ಟ, ಅವರ ಒಂದು ಸಂಕಷ್ಟ ಎಂದು ಸಚಿವರು ಹೇಳಿ ಅದಕ್ಕೆ ಒಂದು ಅಭಯವನ್ನು ನೀಡಿದ್ದಾರೆ. ಅದೇ ಅಭಯ ಏನಪ್ಪಾ ಅಂತಂದ್ರೆ, ಈ ಯಾವುದೇ ಗ್ಯಾರಂಟಿ ಯೋಜನೆಗಳು ನಿಲ್ಲಲ್ಲ ಅಂತ. ನೀವು ಕಾಂಗ್ರೆಸ್ನವರು ನಿಜಕ್ಕೂ ಮುಂದೆ ಸರ್ಕಾರದ ಚುಕ್ಕಾಣಿಯನ್ನ ಹಿಡಿಬೇಕಂತಿದ್ದೀರಾ ಇಲ್ವಾ? ಯಾಕೆ ಈ ಪ್ರಶ್ನೆಯಪ್ಪ ಅಂತಂದ್ರೆ, ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಿಮಗೆ ಬಂದಂತಹ ಸೀಟು ಒಂದೇ, ಆದರೆ ಈ ಬಾರಿ 9. ಇದಕ್ಕೆ ಕಾರಣ ಏನು? ನೀವು ಕೊಟ್ಟಂಥ ಗ್ಯಾರಂಟಿಗಳು. ಆಲ್ಮೋಸ್ಟ್ ಆಲ್ ಬಡ ಜನತೆ ಮತ್ತು ಏನಂತಾರೆ, ನೀವು ಸಂಕಷ್ಟದಲ್ಲಿ ಸಿಲುಕಿಕೊಂಡಂತಹ ಜನತೆ ನಿಮ್ಮನ್ನು ನಂಬಿ, ಇಲ್ಲಪ್ಪ ಇವರು ಆರಿಸಿ ಬಂದರೆ ನಮಗೆ ಒಳ್ಳೆ ಗ್ಯಾರಂಟಿಗಳನ್ನು ಕೊಡ್ತಾರೆ ಅಂತ ಹೇಳಿ ನಿಮಗೆ ಮತವನ್ನು ಒತ್ತಿದ್ರು. ಸೊ ಆದರೆ ನೀವು ಮತ್ತೆ ಈ ಗ್ಯಾರಂಟಿಯನ್ನು ಬಂದ್ ಮಾಡಿ, ನಿಮಗೆ ತಿನ್ನೋಕ್ಕೆ ಸಿಗ್ತಿಲ್ಲ ಅಂತ ಹೇಳಿ ಗ್ಯಾರಂಟಿಯನ್ನು ಬಂದ್ ಮಾಡಿದ್ರೆ ಮುಂಬರುವ ದಿನಗಳು ಇನ್ನೂ ಕಷ್ಟಕರವಾಗುತ್ತೆ ನಿಮಗೆ. ಇವಾಗ ಏನು ತಿನ್ನೋಕ್ಕೆ ಅಲ್ಪ ಸ್ವಲ್ಪ ಆ ಯೋಜನೆಯಿಂದ ವಾಲ್ಮೀಕಿ ಸಮುದಾಯದ ಹಣವನ್ನು ಎಬ್ಬಿಸ್ಬಡಿದ್ರಿ ಅಲ್ವಾ? ಇನ್ನೂ ಬಡ್ದಿದ್ರೋ ಇಲ್ವೋ ಗೊತ್ತಿಲ್ಲ, ಬಟ್ ಆದರೂ ಕೂಡ ಆರೋಪಗಳು ನೇರವಾಗಿ ಆಗ್ತವೆ. ಮತ್ತು ಅದರಲ್ಲೂ ಕೂಡ ಸಚಿವರು ನಾಗೇಂದ್ರ ಕೂಡ ರಾಜೀನಾಮೆಯನ್ನು ನೀಡಿದ್ದಾರೆ. ಅವ್ರದ್ದೇನು ತಪ್ಪಿಲ್ಲಪ್ಪ ಅಂದರೆ ರಾಜೀನಾಮೆ ಹೇಗೆ ನೀಡ್ತಾ ಇದ್ರು ಅಲ್ವಾ? ಸೊ ಈಗ ತಿನ್ನಕ್ಕೆ ಸಿಗ್ತಾ ಇದೆ, ಇದನ್ನು ತಿನ್ನೋದು ಕಳ್ಕೊಂತೀರ ನೀವು. ನಾವು ಹೇಳ್ತಿಲ್ಲ, ಜನತೆ ಹೇಳ್ತೈತೆ. ಸೊ ಅದಕ್ಕೇ ಗ್ಯಾರಂಟಿ ಮೂಲಕನೇ ನೀವು ಗೆದ್ದು ಬರ್ತಾ ಇದ್ದೀರಾ. ಈ ಗ್ಯಾರಂಟಿಗಳನ್ನು ನೀವು ಮುರಿದು ಮೂಲೆ ಗುಂಪು ಮಾಡಿದ್ರೆ ಮುಂದಿನ ಬಾರಿ ಮತ್ತೆ ಜನ ನಿಮ್ಮನ್ನು ನಂಬ್ತಾರಾ? ಈ ಪ್ರಶ್ನೆಗೆ ಉತ್ತರಿಸಬೇಕು ಕಾಂಗ್ರೆಸ್ ಸರ್ಕಾರ. ಇಷ್ಟು ಹೇಳ್ತಾ ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಐತೆ ವೀಕ್ಷಕರೇ. ನೀವು ಕಮೆಂಟ್ ಬಾಕ್ಸ್ನಲ್ಲಿ ಈ ನಿರ್ಧಾರ ಇವ್ರು ಏನಾದರೂ ತಗೊಂಡ್ರೆ ಸರ್ಕಾರಕ್ಕೆ ಯಾವ ರೀತಿ ಹೊಡೆತ ಬೀಳುತ್ತೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ.